ಯಾಕಮ್ಮ ಹಿಂಗಾದೆ? ಏನು ವಿಷಯ ಹೇಳ್ತಿದ್ಯಾ? ನೀನು ಮತ್ತೆ ಏನೇನೋ ಹೇಳಿ ನನಗೆ ಭಯ ಪಡಿಸ್ಬೇಡ. ಹೊಸಿ ಮನ್ಸು ಗಟ್ಟಿ ಮಾಡ್ಕಮ್ಮಿ. ನಾನು ಹೊರಗಡೆ ಹೋಗಿದ್ನಲ್ಲ, ಅಲ್ಲೊಬ್ರು ಯಾವುದೋ ಅಗೋಚರವಾದ ಶಕ್ತಿ ಯಾವುದೋ ಒಂದು ಗಳಿಗೆಗೆ ಕಾದು ಕೂತಂತಿದೆ. ಒಂದು ದೊಡ್ಡ ಮರ, ಕೆಂಪು ಬಟ್ಟೆ, ಒಂದು ಹೆಣ್ಣು, ಗರ್ಭ, ಇಷ್ಟು ಮಾತ್ರ ನನ್ನ ದಿವ್ಯ ದೃಷ್ಟಿಗೆ ಕಾಣುತ್ತಿದೆ ತಾಯಿ. ಇದೇನಮ್ಮ ಇದು ಹೊಸ ವಿಷಯ? ನನಗೂ ಅದೇ ಅರ್ಥ ಆಯ್ತಲ್ಲ ಕಣಮಿ. ಕೆಟ್ಟ ದೃಷ್ಟಿನೋ ಒಳ್ಳೆ ದೃಷ್ಟಿನೋ ಗೊತ್ತಿಲ್ಲ ಅಂದ್ರು. ಆಮೇಲೆ ಆ ಆರ್ತಿ ವಿಷಯನೂ ಕೇಳ್ದೆ. ಸಾವಿನ ಸೂಚನೆ ಏನೋ ಕಾಣಿಸ್ತಾ ಇಲ್ಲ ತಾಯಿ. ನಾನು ಇದನ್ನೆಲ್ಲ ನಂಬೋದಿಲ್ಲ. ದುಡ್ಡಿಗೋಸ್ಕರ ಯಾರೋ ನಿನ್ನ ಹತ್ರ ಸುಳ್ಳು ಹೇಳಿದ್ದಾನೆ. ಅಲ್ಲ ಅಮ್ಮ, ಆರ್ತಿಯವ್ರಿಗೇನು ಆಗಿಲ್ಲ ಅಂದಿದ್ರೆ ಇನ್ನೊಂದು ಮದುವೆ ಯಾಕೆ ಮಾಡಿಸ್ತಿದ್ರು? ನಾನು ಹಂಗೆ ಕೇಳ್ದೆ ಕಣಮಿ. ಅವಯ್ಯ ನಂತ ದುಡ್ಡು ಕೂಡ ತಗೊಳ್ಳಿಲ್ಲ. ನಾನು ಹೇಳ್ತಾ ಇರೋದು ಸತ್ಯ. ನೀವೆಲ್ಲೋ ಎಡವಿದ್ದೀರಾ, ಖಚಿತ ಪಡಿಸ್ಕೊಂಡು ಆಮೇಲೆ ಬಂದು ನನ್ನನ್ನು ಕಾಣಿಯಿಂದ. ಅವ್ನು ಹೇಳ್ದಾಗಿಂದ ನನ್ನ ಮನ್ಸ್ನಾಗ ಯಾಕೋ ಭಯ ಶುರುವಾಗ್ಬಿಟ್ಟದೆ. ಅವ್ನು ಹೇಳಿದ್ದೆ ಸತ್ಯ ಅನ್ನಿಸ್ತಾ ಇದೆ. ಎದೆ ಡೌಡವ ಅಂತೈತೆ ಕಣಮ್ಮಿ. ನನಗೊಂದು ಅರ್ಥ ಆಗ್ತಿಲ್ಲ ಅಮ್ಮ. ಅಲ್ಲ, ಯಾವ ಹೆಣ್ಣು ಈ ರೀತಿ ದಟ್ಟತನದ ಕೆಲಸ ಮಾಡೋದಿಲ್ಲ. ಒಂದು ವೇಳೆ ನೀನು ಹೇಳಿದ ನಿಜಾನೇ ಆಗಿದ್ರೆ? ಅಮ್ಮ, ಒಂಟಿ ಸೀನು. ಹಾಗಂದ್ರೆ ಅವನು ಹೇಳಿದ ನಿಜ ಆಗುತ್ತಾ? ಏ, ಮಳೆಯಾಗ ನೆನ್ಕೊಂಬಂದು ಶೀತ ಆಗ್ಬಿಟ್ಟದೆ. ನೀನು ಅಪ್ಸಕ್ನ ನೋಡಿಬಿಡ. ಅಲ್ಲ ಕಣಮ್ಮಿ, ನಾನು ಯಾವುದ್ರ ಬಗ್ಗೆ ಯೋಚನೆ ಮಾಡಲಿ? ಅದು ಯಾವುದೋ ಕಾಣದ ಶಕ್ತಿ ಐತಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ಲಾ? ಇಲ್ಲ, ಈ ಆರ್ತಿ ನನ್ನ ನೆಗೆದು ಬಿದ್ದಿಲ್ವಲ್ಲ, ಇದ್ರ ಬಗ್ಗೆ ಯೋಚನೆ ಮಾಡ್ಲಾ? ತಿಳಿಯಾದ ನೀರ್ನಾಗೆ ಹಿಂಗ ಕಲ್ಲೆಸಿಯೋದು. ಅಮ್ಮ, ಈಗ ಬೇಡದೇ ಇರೋ ವಿಷಯದ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನಾನೊಂದು ಯೋಚನೆ ಮಾಡಿದ್ದೀನಿ, ಅದನ್ನು ಕೇಳು. ಏನು ಯೋಚನೆ ಅದು? ನಾನು ಇನ್ನೂ 2-3 ವರ್ಷ ಮಗು ಮಾಡ್ಕೋಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಅಯ್ಯೋ ಮಹದೇಶ್ವರ, ಇದೆಲ್ಲ ಯಾಕೆ ಬೇಕಮ್ಮಿ ನನಗೆ? ಎಲ್ಲ ನನಗಾಗಿ, ಅಶೋಕ್ ಅವ್ರಿಗಾಗಿ. ಇದು ಅವ್ರ 2ನೇ ಮದುವೆ ಅಮ್ಮ. ನಾನು ಅವ್ರ 2ನೇ ಹೆಂಡತಿ. ನಾನು ಸುಂದರವಾಗಿರ್ಬೇಕು. ಅವ್ರ ಕಣ್ಗೆ ನಾನು ಯಾವಾಗಲೂ ಚೆನ್ನಾಗಿ ಕಾಣಿಸ್ಬೇಕು. ಅವ್ರು ನನ್ನನ್ನು ಇಷ್ಟಪಡಬೇಕು. ಅದಕ್ಕೆ ಈ ನಿರ್ಧಾರ. ಮಕ್ಕಳಾದರೆ ಗ್ಲಾಮರ್ ಎಲ್ಲ ಹಾಳಾಗುತ್ತಮ್ಮ. ಬೇಸರದ ನಾಟಿಯು ಎದೆಯಲ್ಲಿ ತಿರು. ನನ್ನ ನಿಮ್ಮ ಮಾತು ಇವತ್ತಿಗೆ ಮುಗಿಯೋದಿಲ್ಲ. ಮಾತಾಡೋದಕ್ಕೆ ತುಂಬಾನೇ ಇದೆ. ಅದನ್ನು ಮುಂದಕ್ಕಿನ್ನೂ ಉಳಿಸ್ಕೊಳ್ಳೋಣ. ಬನ್ನಿ, ಈಗ ಶಾಸ್ತ್ರಕ್ಕೆ ಗೊತ್ತಾಗ್ತಿದೆ. ಡ್ಯಾಡಿಗೆ ಮದುವೆ ಮಾಡ್ತೀರಂತೆ?
ನೀವು ಪ್ರಿಯಾಗೆ ತಾಳಿ ಕಟ್ಟಿರೋ ಗಂಡ, ನೀವೇ ಅವಳು ಪರವಾಗಿಲ್ಲ ಅಂದರೆ ಎಲ್ಲರೂ ಅವಳು ವಿರುದ್ಧವಾಗಿ ನಿಂತ್ಕೋತಾರೆ. ಅವಳನ್ನ ನೋಡ್ಕೋಬಾರ್ದು, ಅವಳ ಬಗ್ಗೆ ಟೆನ್ಷನ್ ಮಾಡ್ಕೋಬಾರ್ದು, ನನ್ನ ಆರೋಗ್ಯ ಹಾಳು ಮಾಡ್ಕೋಬಾರ್ದು ಅಂತಿದ್ರೆ ಅವಳನ್ನ ನೀವೇ ನೋಡ್ಕೋಬೇಕು. ನಾನು ತಾಯಿ ಆಗೋದೇ ಇಲ್ಲ ಅಂತ ಹೇಳ್ತಿಲ್ಲ. 2 ವರ್ಷ ಬಿಟ್ಟು ಆಮೇಲೆ ತಾಯಿ ಆಗ್ತೀನಿ. ನನಗೇನು ವಯಸ್ಸಾಗಿಲ್ಲ, ಅಶೋಕ್ ಅವ್ರಿಗೂ ಏನು ವಯಸ್ಸಾಗಿಲ್ಲ. ನಿಧಾನವಾಗಿ ಆಗಲಿ ಬಿಡು. ಲೇ ಪ್ರಿಯಾ, ನಿನ್ನ ನಿರ್ಧಾರವ ನನ್ನಿಂದ ಒಪ್ಕೊಳಕ್ಕೆ ಆಯ್ತಾ ಇಲ್ಲ ಕಣಮಿ. ಅಮ್ಮ, ನಿನಗೆ ನಿನ್ನ ಮಗಳು ಚೆನ್ನಾಗಿರೋದು ಇಷ್ಟ ಇಲ್ವಾ? ಈಗ ಇದೆಲ್ಲ ಕಾಮನ್ ಅಮ್ಮ. ಮದುವೆ ಆಗಿದ ತಕ್ಷಣ ಯಾರೂ ಮಗು ಮಾಡ್ಕೊಳ್ಳೋದಿಲ್ಲ. ಮದುವೆ ಆಗಿ 2-3 ವರ್ಷ ಆರಾಮಾಗಿ ಸುತ್ತಾಡ್ಕೊಂಡಿರ್ತಾರೆ. ಮಗು ಆದರೆ ನಾನು ಮಗು ಜೊತೆನೇ ಇರಬೇಕಾಗುತ್ತೆ. ಆಮೇಲೆ ಅಶೋಕ್ ಅವ್ರ ಜೊತೆ ಕಾಲನೂ ಕಳಿಯೋಕ್ಕಾಗಲ್ಲ, ಅವ್ರ ಮನಸ್ಸನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅಲ್ಲ ಕಣಮಿ, ಅಕಸ್ಮಾತು ಅಳಿಯಂದ್ರು ಮಗು ಬೇಕು ಅಂದರೆ ಏನು ಮಾಡ್ತೀಯಾ? ಅಮ್ಮ, ನಾನು ಅವ್ರ ಹತ್ರ ಮಾತಾಡಿ ಅವ್ರನ್ನ ಹೇಗಾದರೂ ಮಾಡಿ ಒಪ್ಪಿಸ್ತೀನಿ ಬಿಡು. ಚಿರು ಬದುಕಿದ್ದಾಗಲೂ ಅತೃಪ್ತ, ಸತ್ತ ನಂತರವೂ ಅತೃಪ್ತ. ಅವನಿಗೆ ತಾಯಿ ಪ್ರೀತಿಯ ಅತೃಪ್ತತೆ ಕಾಡ್ತಾನೇ ಇದೆ. ನೆನಪಿರಲಿ, ಈ ಆತ್ಮಬಂಧನಕ್ಕಿರುವ ಶಕ್ತಿ ಕೇವಲ ಒಂದೇ 1 ವರ್ಷ ಮಾತ್ರ. ಮುಂದಿನ ವರ್ಷ ಆಷಾಢದೊಳಗೆ ಗರ್ಭಧಾರಣೆ ಸಾಧ್ಯವಿಲ್ಲವಾದರೆ ಪಿತೃಪಕ್ಷದೊಳಗೆ ಆತ್ಮ ಬಂಧಿಸಿರುವ ಸೀಸೆ ಒಡೆದು ಚಿರು ಮತ್ತೆ ಮನೆಗೆ ಬರುತ್ತಾನೆ. ಪ್ರಿಯಾ, ಯಾಕೋ ಈ ವಿಚಾರ ನನ್ನಿಂದ ಡೈಜೆಸ್ಟೇ ಆಯ್ತಾ ಇಲ್ಲ. ಅಮ್ಮ, ಇದೆಲ್ಲ ನಿನ್ಗೆ ಅರ್ಥ ಆಗೋದಿಲ್ಲ. ನಾನು ಇನ್ನೊಂದಿನ ನಿನಗೆಲ್ಲಾನು ಬಿಡಿಸಿ ಹೇಳ್ತೀನಿ, ಸರಿನಾ? ನಾನು ಅಶೋಕ್ ಅವ್ರಿಗೆ ಊಟ ಕೊಡಬೇಕು, ನಾನು ಇನ್ನು ಹೋಗ್ತೀನಿ. ನೀನು ಮೊದಲು ಹೋಗಿ ಡ್ರೆಸ್ ಚೇಂಜ್ ಮಾಡು. ಅಲ್ಲ, ಆರತಿ ಅಮ್ಮನವ್ರನ್ನ ಡಾಕ್ಟ್ರ್ ತಾವು ತೋರಿಸ್ಬಾರ್ದೆ? ನೋಡಿಮ್ಮ, ಡಾಕ್ಟ್ರ್ ಹತ್ರ ತೋರಿಸಿದ್ರೆ ಯಾವ ಪ್ರಯೋಜನ ಇಲ್ಲ ಅಂತ ಗೊತ್ತಿದ್ದೆ ನಾವೆಲ್ಲರೂ ಸುಮ್ಮನೆ ಇರೋದು. ಅವಳು ಪ್ರಾಣದ ಮೇಲಿನ ಆಸೆನ ಬಿಟ್ಟಿದ್ಲು. ಅವಳಿಗೆ ಗೊತ್ತಿತ್ತು ಅನ್ಸುತ್ತೆ, ಆ ದೇವರೇ ಬಂದರೂ ಅವಳನ್ನ ಕಾಪಾಡೋಕ್ಕಾಗಲ್ಲ ಅಂತ. ಅದಕ್ಕೆ ಟ್ಯಾಬ್ಲೆಟ್ಸ್ನ ತಗೊಳಕ್ ಬಿಟ್ಟಿದ್ಲು. ಇವಳು ಇದ್ದಕ್ಕಿದ್ದಾಗೆ ಈಗ ಆಗ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇತ್ತೀಚೆಗೆ ತುಂಬಾ ಚೆನ್ನಾಗಿ ಚೇತರಿಸ್ಕೊಂಡಿದ್ಲು. ಈಗ ನೋಡಿದ್ರೆ ಇದ್ದಕ್ಕಿದ್ದ ಹಾಗೆ. ಡಾಕ್ಟರ್ ಹೇಳಿದ ಟೈಮು ಹತ್ರ ಬಂತು ಅನ್ಸುತ್ತೆ. ಬಾಬಾ ಪ್ಲೀಸ್ ಆ ಥರ ಎಲ್ಲ ಮಾತಾಡಬೇಡಿ, ಸಹಿಸ್ಕೊಳಕ್ಕಾಗಲ್ಲ. ಸಾರಿ ಅಶೋಕ್, ನಿನ್ನ ಮನಸ್ಸಿಗೆ ನೋವು ಮಾಡಬೇಕು ಅಂತ ನಾನು ಈ ಮಾತು ಹೇಳ್ತಿಲ್ಲ. ನಿನಗೆ ಗೊತ್ತಿಲ್ಲದಿರೋದೇನಿದೆ, ನಮಗೀಗ ಸಮಾಧಾನ ಮಾಡ್ಕೊಳ್ಳೋದು ಬಿಟ್ಟರೆ ಬೇರೆ ಯಾವ ದಾರಿನೂ ಉಳಿದಿಲ್ಲ. ಅದಕ್ಕೇನು ಆಗಿಲ್ಲ. ಅದಕ್ಕೆ ಬದುಕ್ತಾರೆ, ನಮ್ಮನ್ ಬಿಟ್ಟು ಎಲ್ಲೂ ಹೋಗಲ್ಲ. ದಯವಿಟ್ಟು ನೀವ್ಯಾರು ಈ ರೀತಿ ಮಾತಾಡಬೇಡಿ. ವೇದ, ಸಮಾಧಾನ ಮಾಡ್ಕೊ. ಆರ್ತಿ ನಮ್ಮ ಜೊತೆ ಇರಬೇಕು. ಅವಳು ಇಷ್ಟು ಬೇಗ ಸಾಯಬಾರ್ದು ಅನ್ನೋ ಆಸೆ ನಮಗೆಲ್ಲ ಇದೆ.
ಮಾವ ಸಮಾಧಾನ ಮಾಡ್ಕೊಳ್ಳಿ. ಆರತಿ ಇನ್ನೂ ಹೆಚ್ಚು ಹೊತ್ತು ನಮ್ಮ ಜೊತೆ ಇರಲ್ಲ ಅಂತ ಅನಿಸ್ತಾ ಇದೆ. ಅವಳ ರಿಲೇಟಿವ್ಸ್ಗೆಲ್ಲ ಹೇಳ್ಬಿಡ್ಲಾ? ಕೊನೆ ಸಲ ಬಂದು ನೋಡಿ ಮಾತಾಡ್ಸ್ಕೊಂಡು ಹೋಗ್ಲಿ. ಪ್ಲೀಸ್ ಕೃಪಾಕರ್, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ನನ್ನ ಕೈಲಿ ಇದನ್ನೆಲ್ಲ ತಡ್ಕೊಳಕ್ಕಾಗಲ್ಲ. ಇಂಥದ್ದನ್ನೆಲ್ಲ ಕೇಳಿಸ್ಕೊಳ್ಳೋ ಶಕ್ತಿ ನನ್ನಲ್ಲಿ ಉಳಿದಿಲ್ಲ. ಬದುಕಿ ಬಾಳ್ಬೇಕಾಗಿರೋ ಆರ್ತಿ ಅದಕ್ಕೆ ಬಗ್ಗೆ ಈ ರೀತಿ ಎಲ್ಲ ಕೇಳೋ ಹಾಗಾಗಿದೆ ಪಪ್ಪ. ಸಂದರ್ಭ ಆಗಿದೆ ಮಾವ, ಯಾರೂ ಏನು ಮಾಡೋಕ್ಕಾಗೋದಿಲ್ಲ. ನಾವೀಗ ಇದನ್ನೆಲ್ಲ ಜೀರ್ಣ ಮಾಡ್ಕೊಳ್ಳೋದೇ ಬೇರೆ ವಿಧಿನೇ ಇಲ್ಲ. ಎಲ್ಲವನ್ನು ಎದುರಿಸಲೇಬೇಕು. ಹೌದು ಚಿಕ್ಕಪ್ಪ, ಡಾಕ್ಟರ್ ಹೇಳಿದ ಟೈಮು ಮುಗಿತಾ ಬಂತು ಅನ್ಸುತ್ತೆ. ನಮಗೂ ಆರ್ತಿಗೂ ಇದ್ದಿದ್ದು ಋಣಾನ್ ಸಂಬಂಧ ಇಷ್ಟೇ ಅನ್ಸುತ್ತೆ. ನಾವು ಅವಳನ್ನ ಕಳಿಸ್ಕೊಡ್ಲೇಬೇಕು. ನಾನು ಅವಳ ಊರಿಗೆ ಫೋನ್ ಮಾಡಿ ತಿಳಿಸ್ತೀನಿ. ಬೇಡ ಕೃಪಾಕರ್, ದಯವಿಟ್ಟು ಫೋನ್ ಮಾಡಬೇಡಿ. ಆ ದೇವ್ರು ಕಣ್ಬಿಟ್ರು ಬಿಡಬಹುದು. ಸ್ವಲ್ಪ ಹೊತ್ತು ಕಾಯೋಣ. ಅಮ್ಮ, ನನ್ಗೆ ಯಾಕೋ ಟೆನ್ಷನ್ ಆಗ್ತಾ ಇದೆ. ಯಾಕವ ಟೆನ್ಷನು? ಆರತಿ ಹೋಗ್ಬಿಡ್ತಾಳೆ ಅಂತನಾ? ಹ್ಞೂ ಅಮ್ಮ, ಹೋಗ್ಬಿಟ್ರೆ? ಅಯ್ಯ, ಹೋಗ್ಬಿಟ್ರೆ ಅವಳು ಹೋಗ್ಲಿ ಅಂತ ತಾನೇ ನಾನಿಲ್ಲಿ ದಿನ ಎಣಿಸ್ತಾ ಇರೋದು. ಹಾಂ, ಹೋಗ್ಬಿಟ್ರೆ ಅಂತ ಜನಪದ ರಾಗ ಆಡ್ತಿದ್ಯಲ್ಲ ಮೇ. ಅದು ಹಾಗಲ್ಲ ಅಮ್ಮ. ಇನ್ಯಾಗಮ್ಮ? ಆರ್ತಿ ಅಕ್ಕ ಹೋಗ್ಬಿಟ್ರೆ ಮನೇಲಿ ಏನೇನು ಬದಲಾವಣೆ ಆಗುತ್ತೋ ಏನೋ ಅನ್ನೋ ಟೆನ್ಷನ್ ಆಗ್ತಾ ಇದೆ. ಅಯ್ಯ, ದಿನ ಸಾಯೋರ್ಗಳವ್ರು ಯಾರು ಅಂತಾರಲ್ಲ, ಹಂಗಾಯ್ತು. ಇವತ್ತೋ ನಾಳೆನೋ ಸಾಯ್ತಾಳೆ. ಅದಕ್ಕೆ ಯಾಕಮ್ಮಿ ನೀನು ಇಷ್ಟೊಂದು ಟೆನ್ಷನ್ ಮಾಡ್ಕೊತೀಯಾ? ಅವಳು ಓದ್ಲು ಅಂದರೆ ಈ ಮನೆಯವರೆಲ್ಲ 2 ದಿನ ಕಣ್ಣೀರಾಗ್ತಾರೆ, ಆಮೇಲೆ ಸುಮ್ಮನಾಗ್ತಾರೆ. ಅದೇ ನಿನಗೆ ಈ ಮನೆ ಸೊಸೆ ಅನ್ನೋ ಸೀಟ್ ಸಿಕ್ತು ಅನ್ಕೋ, ನನ್ನನ್ನು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಡಿದಷ್ಟೇ ಖುಷಿ ಆಗ್ಬಿಡ್ತೀನಿ. ನೋಡಮ್ಮಿ, ಆ ಆರ್ತಿ ಸತ್ರೆ ನೀನು ಒಸಿ ಕಣ್ಣೀರಾಕು, ಯಾರಿಗೂ ಅನುಮಾನ ಬರಬಾರ್ದಲ್ವಾ? ಅದಕ್ಕೆ ಹೇಳ್ತಾ ಇವ್ನಿ. ಅಕ್ಕನ ಸಮಾನ ಆಗಿರೋ ಆರ್ತಿ ಸತ್ರು ಪ್ರಿಯಾ ಕಣ್ಣಾಗೆ ನೀರೇ ಬರಲಿಲ್ಲ ಅಂತ ಜನ ಆಡ್ಕೋಬಾರ್ದಲ್ವಾ? ಅವಳು ಕಾಲ್ತವೆ ಕೂತ್ಕೊಂಡು ಗೊಳೋ ಅಂತ ಹತ್ಬಿಡು, ನನಗೆ ಜೀವನ ಕೊಟ್ಟು ನೀವೇ ಜೀವ ಬಿಟ್ರಲ್ಲ ಆರ್ತಿ ಅಕ್ಕ ಅಂತ ರಾಗ ಹೇಳಿ ನಾನು ರಾಗ ಸೇರಿಸ್ತೀನಿ. ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ವಿ, ಈ ಮನೆಗೆ ದೇವ್ರು ಇದ್ದಂಗಿದ್ರಿ, ನಮ್ಮನ್ನು ತಬ್ಲಿ ಮಾಡೋಂಟೋದ್ರಲ್ಲ ಆರ್ತಿ ಅಮ್ಮ ಅಂತ ನಾನು ಗುಳೋ ಅಂತ ಹತ್ಬಿಡ್ತೀನಿ. ಹಾಂ, ಅಲ್ಲ ಕಣಮ್ಮಿ, ನಾವು ಮಾತಾಡ್ತಾ ಇದ್ವಲ್ಲ ರೂಮ್ನಾಗೆ, ಆ ರೂಮ್ ತವ ಆರ್ತಿ ಯಾಕೆ ಬಂದಿದ್ಲು ಅಂತೀನಿ. ಹೌದಲ್ವಾ? ಅವರು ನಮ್ಮ ರೂಮ್ ಹತ್ರ ಏನು ಮಾಡ್ತಿದ್ರು? ಪ್ರಿಯಾ, ನೀನು ಸದ್ಯಕ್ಕೆ ತಾಯಾಗಲ್ಲ ಅಂತ ಹೇಳ್ತಿದ್ಯಲ್ಲ, ಅದನ್ನೇನಾರ ಕೇಳಿಸ್ಕೊಂಬಿಟ್ಲಾ? ಹೇಳ್ತಾ ಇದ್ದೀರಾ? ನನಗೇನೂ ಆಗಿಲ್ಲ ರೀ. ಆರ್ತಿ, ಮಾವ, ಯಾಕೆಲ್ಲರೂ ಹೀಗಿದ್ದೀರಾ? ನಾನು ಚೆನ್ನಾಗೇ ಇದ್ದೀನಿ. ಆರ್ತಿ, ನಿಂಗೇನೂ ಆಗಿಲ್ಲಮ್ಮ, ನೀನು ಚೆನ್ನಾಗೇ ಇದೆಯಾ. ನಾವೆಲ್ಲರೂ ಧೈರ್ಯವಾಗಿ ಇದ್ದೀವಿ. ನಿಂಗೇನೋ ಆಗೋಯ್ತು ಅಂತ ನಾವು ಯಾಕಮ್ಮ ಅನ್ಕೋಬೇಕು? ನೋಡು, ನಮಗೆ ನಂಬಿಕೆ ಇದೆ.
ನಮ್ಮ ಮಾರುತಿ ನಮ್ಮನ್ನು ಬಿಟ್ಟು ಹೋಗಲ್ಲ ಅಂತ ನಮಗೆ ನಂಬಿಕೆ ಇದೆಯಮ್ಮ. ಸಮಯ ಬಂದಾಗ ಎಲ್ಲರೂ ಹೋಗಲೇಬೇಕು ಮಾವ. ಅದನ್ನು ತಡೆಯೋಕೆ ಯಾರಿಂದನೂ ಆಗಲ್ಲ. ಆರ್ತಿ ಹೀಗೆಲ್ಲ ಮಾತಾಡೋದು ಬಿಡು. ನೀನು ತಲೆ ಸುತ್ತ ಬಿದ್ದಿದ್ದು ನೋಡಿ ನಮಗೆಲ್ಲ ಪ್ರಾಣನೇ ಹೋದಂಗಾಯ್ತು. ಇದಕ್ಕಿದ್ದಾಗೆ ಏನಾಯ್ತು ನಿನಗೆ? ಯಾಕೆ ಬಿದ್ದೆ? ಅದು ಸ್ವಲ್ಪ ಕಣ್ಣೆಲ್ಲ ಮಂಜಾದಾಗಾಯ್ತು. ನೀನು ಹಾಗೆ ಬಿದ್ದಿದ್ದು ನೋಡಿ ನಾವೆಲ್ಲ ಏನೇನೋ ಅಂದ್ಕೊಂಡ್ಬಿಟ್ವಿ. ಸದ್ಯ ನಿನಗೆ ಎಚ್ಚರ ಆಯ್ತಲ್ಲ, ದೇವ್ರು ದೊಡ್ಡವನು. ಆರ್ತಿ ಪ್ಲೀಸ್ ಹೆಚ್ಚು ಆಯಾಸ ಮಾಡ್ಕೋಬೇಡಮ್ಮ. ಎಲ್ರು ಬನ್ನಿ. ಪ್ರಿಯಾ, ಆರ್ತಿ ಕಣ್ಬಿಟ್ಬಿಟ್ಲು. ಹೌದಾ? ಏನೇನೋ ಆಸೆ ಹುಟ್ಟಿಸ್ಬಿಟ್ಟೆ. ಸುಮ್ಮನೆ ಇರೋದಿಲ್ವಲ್ಲಮ್ಮ ನೀನು. ನಾನೇ ನಮ್ಮಿ ಮಾಡಲಿ, ನಾನು ಶಾನೆ ಕನ್ಸು ಕಟ್ಕೊಂಡ್ಬಿಟ್ಟಿದ್ದೆ. ನಮ್ಗಿನ್ನೂ ಅದೃಷ್ಟ ಕೂಡ್ ಬಂದಿಲ್ಲ ಅನ್ಸುತ್ತೆ. ಹೋಗ್ಲಿ ಬಿಡಮ್ಮ, ನಾವೀಗೆಲ್ಲ ಮಾತಾಡ್ತಿದ್ದೀವಿ ಅಂತ ಯಾರಾದರೂ ಕೇಳಿಸ್ಕೊಂಡ್ರೆ ಕಷ್ಟ ಆಗುತ್ತೆ. ಅಯ್ಯೋ ಮಾದೇಶ್ವರ, ಕವಡೆಯವನು ಹೇಳಿದ್ದು ಸುಳ್ಳು ಅನ್ಕೊಂಡ್ಬಿಟ್ಟಿದ್ದೆ. ಈಗ ನಡೀತಾ ಇರೋದು ನೋಡ್ತಿದ್ರೆ ನಿಜ ಅನ್ನಿಸ್ತಾ ಇದೆ ಕಣಮ್ಮಿ. ಆರ್ತಿ ಏನಾರ ಬದುಕ್ಬಿಟ್ರೆ? ಯಾಕೋ ನನ್ನ ಗ್ರಹಚಾರನೇ ಸರಿ ಇಲ್ಲ ಅಮ್ಮ, ಯಾವುದು ಕೈಗೂಡ್ತಿಲ್ಲ. ಈ ರಮ್ಮಿ ಅವಳು ಬದುಕಿದ ಮಾತ್ರಕ್ಕೆ ಅವಳಿಗೆ ಕಷ್ಟ ತಪ್ಪಿದ್ದಲ್ಲ. ನಿನ್ನ ಗ್ರಾಚಾರ ಎಲ್ಲ ಒಟ್ಟಿಗೆ ಕೂತು ನಿಂಗೆ ಒಳ್ಳೇದು ಮಾಡತ್ತೆ. ಆ ಕಾಲ ಬರ್ತದೆ ಕಣಮ್ಮಿ. ಆರ್ತಿ, ಆರ್ತಿ ಯಾಕೆ ಹೀಗೆ ಅಳ್ತಿದ್ಯಾ? ಏನಾಯ್ತು? ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಡ್ತೀನಿ ಅಂತನಾ? ನಾವೆಲ್ಲ ಅನಾಥರಾಗ್ಬಿಡ್ತೀವಿ ಅಂತನಾ? ಹಾಗೆಲ್ಲ ಮಾತಾಡಬೇಡಿ. ಮತ್ತೆ ಯಾಕೆ ಕಣ್ಣೀರು? ಯಾಕೂ ಇಲ್ಲ. ಮಗು ಥರ ಅಳ್ತಿದ್ಯಲ್ಲ ಆರ್ತಿ. ನೀನು ಹೀಗೆಲ್ಲ ಅಳಬೇಡ. ನಿನ್ನ ಹತ್ರ ನಂಗೆ ನೋಡೋದಕ್ಕೆ ಆಗಲ್ಲ. ನಿನ್ಗೇನು ಆಗಲ್ಲ, ಏನು ಆಗಬಾರ್ದು. ನಿಮ್ಮ ಮನಸ್ಸು ಪ್ರಿಯಾ ಕಡೆ ವಾಲ್ಬೇಕು ಅಂತ ಎಷ್ಟು ಪ್ರಯತ್ನ ಮಾಡಿತ್ತು, ಯಶಸ್ವಿ ಆಯಿತು. ಆದರೆ ಆ ದೇವರು ಮತ್ತೆ ನನ್ನನ್ನು ಪರೀಕ್ಷೆ ಮಾಡ್ತಿದ್ದಾನೆ. ಪ್ರಿಯಾ 1 ವರ್ಷದಲ್ಲಿ ತಾಯಿ ಆಗೋದಕ್ಕೆ ಒಪ್ತಾ ಇಲ್ಲ. ನಾನು ಏನು ಮಾಡಲೆ? ಏನಾಯ್ತು ಆರ್ತಿ? ಯಾಕೆ ಹೀಗೆ ಅಳ್ತಿದ್ಯಾ? ನಿನ್ಗೆ ಹುಷಾರಿಲ್ಲ ಅನ್ನೋದು ಬಿಟ್ಟು ಬೇರೆ ಏನಾದ್ರೂ ವಿಷಯ ಇದೆಯಾ? ಹೇಳು. ನನ್ನ ಆರ್ತಿ ಸಾವಿಗೆಲ್ಲ ಹೆದರೋಳಲ್ಲ. ಆದ್ರೆ ಇವತ್ತು ಈ ರೀತಿ ಅಳ್ತಿರೋದು ನೋಡಿದ್ರೆ ಸಾವಿಗಿಂತ ಘೋರವಾಗಿರೋದೇನೋ ನಡೆದಿದೆ. ಅದೇನು ಹೇಳು ಆರ್ತಿ. ನೀನ್ ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದೀಯ. ಏನು ಅಂತ ಹೇಳು, ಮಾತಾಡೋ. ರೀ, ಅದು ಪ್ರಿಯಾಗೆ ಈಗಲೇ ತಾಯಿ ಆಗೋದಕ್ಕೆ ಇಷ್ಟ ಇಲ್ವಂತೆ.